ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ರಾಮನ ಅವತಾರ. ಐ ಥಿಂಕ್ ವೆನ್ ವಿ ಟಾಕ್ ಅಬೌಟ್ ಯುನೀಕ್ನೆಸ್, ವೆನ್ ವಿ ಟಾಕ್ ಅಬೌಟ್ ಫ್ರೆಶ್ನೆಸ್, ಅದೆಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ನಾನು ಬರೀ ಪ್ರೇಕ್ಷಕರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಿನಿಮಾ ಥಿಯೇಟರ್ಸ್ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ನಮ್ಮ ಒಬ್ಬ ಕಲಾವಿದನಾಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಒಂದು ಸಿನಿಮಾದು ಎಕ್ಸ್ಪೀರಿಯನ್ಸ್, ಹೊಸೊಬ್ಬರು ಆಗಲಿ ಸೀನಿಯರ್ಸ್ ಆಗಲಿ, ಒಂದು ಸಿನಿಮಾದು ಎಕ್ಸ್ಪೀರಿಯನ್ಸ್ ಯಾವತ್ತೂ ಥಿಯೇಟರಲ್ಲಿ ಬೆಸ್ಟ್ ಬರೋದು. Everybody in the film has done a fantastic job. Rishi has done amazingly well. Pranita is looking really nice in the film. She's performed really well. ನಿಜವಾಗ್ಲೂ ಒಂದು ಬೇರೆ ರೀತಿಯಾದ ಸಿನಿಮಾ ಅಂತ ಹೇಳ್ಬೋದು. ಚೆನ್ನಾಗಿದೆ. ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರ ಹತ್ರ ಪರ್ಸ್ನಲಾಗಿ ಕೇಳ್ಕೊತೀನಿ, ಸಿನಿಮಾ ಥಿಯೇಟರಲ್ಲಿ ಹೋಗಿ ಸಿನಿಮಾಗಳು ನೋಡಿ. ಥ್ಯಾಂಕ್ ಯು. ರಾಮನ ಅವತಾರ ಸಿನಿಮಾ ಪ್ರೀಮಿಯರ್ ಈಗಷ್ಟೇ ನೋಡಿದ್ದು. ಈಗಿನ ಟೈಮ್ಸ್ನಲ್ಲಿ ನಮ್ಮ ರಾಮಾಯಣದ ಕಥೆನ ನಾವೇನು ಮಕ್ಕಳಾಗಿ ಬೆಳೀತಾ ನಾವೇನು ಕೇಳ್ಕೊಂಡು ಬಂದಿದ್ದೀವಿ, ಅದರ ತುಂಬ ಫನ್ ಇಂಟರ್ಪ್ರಿಟೇಷನ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಎಕ್ಸಾಕ್ಟ್ಲಿ ರಾಮಾಯಣ ಅಂತಲೂ ಹೇಳೋದಕ್ಕಾಗಲ್ಲ. ಒಂದು ಸಣ್ಣ ಎಳೆ ಅದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ತೊಗೊಂಡು ಹೇಗೆ ಇವತ್ತಿನ ಟೈಮ್ಸಲ್ಲಿ ಅಷ್ಟೇ ಫನ್ನಾಗಿ ತೋರಿಸ್ಬೋದು ಅನ್ನೋಂಥದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಜೆಂಟಲ್ಮನ್ ರಾಮ ಕ್ಯಾರೆಕ್ಟರೈಸೇಷನ್ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಅರುಣ್ ಸಾಗರ್ ಅವರು ಆಫ್ಟರ್ ಅ ಲಾಂಗ್ ಟೈಮ್ ಸ್ಕ್ರೀನ್ ಮೇಲೆ ಅದು ಈ ಥರದೊಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಒಬ್ಬ ವಿಲನ್ ಆಗಿ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಎಸ್ಪೆಷಲಿ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಶ್ ಪೇರಿಂಗ್ ಆಫ್ ನಮ್ಮ ರಿಷಿ ಮತ್ತು ಪ್ರಣೀತಾ ಸುಭಾಷ್ ಇರಬಹುದು, ಶುಭ್ರಾ ಅಯ್ಯಪ್ಪ ಅವರ ಒಂದು ವೆರಿ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇರಬಹುದು, ವಿಕಾಸ್ ಅವರ ಡೆಬ್ಯೂ ಡಿರೆಕ್ಷನ್. ಇನ್ಫ್ಯಾಕ್ಟ್ ನನಗೆ ಮ್ಯೂಸಿಕ್ ತುಂಬ ಕ್ಯಾಚಿ ಅಂತ ಅನ್ನಿಸ್ತು. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಪ್ರತಿಯೊಂದು ಹಾಡು ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ಅ ಫನ್ ವಾಚ್ ಬೇಸಿಕ್ಲಿ. ಇದೊಂದು ಅದೊಂದು ಅಂತ ಹೇಳೋದಕ್ಕಾಗಲ್ಲ. ಎಲ್ಲ ಒಂದು ಪ್ಯಾಕೇಜಾಗಿ ಬಂದಾಗ ಒಟ್ಟಾರೆ ಎಲ್ಲವೂ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಸೊ ಅಂಥದ್ದೊಂದು ನನಗೆ ಒಂದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಎಂಟರ್ಟೈನರ್, ಟೈಮ್ ಪಾಸ್, ಸುಮ್ಮನೆ ನಗ್ತಾ ಟೈಮ್ ಪಾಸ್ ಮಾಡಿಕೊಂಡು ಹೋಗುವಂಥ ಒಂದು ಸಿನಿಮಾ ಇಷ್ಟ ಆಯಿತು ರಾಮನ ಅವತಾರ.